ಅಪ್ಪ ದೇವ್ರೆ, ಇವತ್ತು ಒಳ್ಳೆ ಪ್ಯಾಸೆಂಜರ್ ಕೊಡು, ಹಾಗೆ ಕ್ಲೀನ್ ಆಗಿರ್ಬೇಕು. ಯಶವಂತಪುರಕ್ಕೆ ಬತ್ತಿಯೇನಯ್ಯ? ಬರಲ್ಲ. ಯಾಕೆ? ಬೆಳಿಗ್ಗೆ ಬೆಳಗ್ಗೆ ಒಳ್ಳೆ ಗಲೀಜಲ್ ಮಕ್ಕಳು ಬಂದ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಸ್ಕಾನ್ ಪ್ಲೀಸ್. ಇಸ್ಕಾನ? ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ. ಯಾರೋ ಫಾರಿನ್ ಪಾರ್ಟಿನ ಇರ್ಬೇಕು. ಮತ್ತೆ ಗಲೀಜ. ಏನ್ ಮುಖ ನೋಡ್ತೀಯ? ಜಲ್ದಿ ಹೋಗಯ್ಯ. ಬೆಳಗ್ಗೆನೆ ಬಂದ್ ಲಕ್ಷ್ಮಣ ಹೊದ್ದು ಬಿಟ್ರೆ ಆಮೇಲೆ ಬೋಣೆ ಹಾಕಿದ್ರೆ. ದೇವ್ರೆ, ನೀ ಕೊಟ್ಟಂಗ್ ಕೊಡಪ್ಪ. ಗೋ ಫಾಸ್ಟ್ ಮ್ಯಾನ್. ಸ್ವಾಮಿ, ನಾನು ಹೋಗೋದೇ 20 ಕಿಲೋಮೀಟರ್ ಸ್ಪೀಡಲ್ಲಿ, ಅದ್ಮೇಲೆ ಹೋಗಲ್ಲ. ಸೆಕೆಂಡ್ ಶಿಫ್ಟ್ ಈಗಾಗಲೇ ಟೈಮ್ ಆಗೋಗ್ಬಿಟ್ಟಿದೆ. ಜಲ್ದಿ ಹೋಗಯ್ಯ. ಇಸ್ಕಾನ್ ಟೆಂಪಲ್ ಹತ್ರ ಯಾವ್ದು ಫ್ಯಾಕ್ಟರಿ ಇಲ್ವಲ್ಲ? ಗೋ ಫಾಸ್ಟ್, ಬೇಗ ಹೋಗಯ್ಯ. ಇಸ್ಕಾನ್ ಅಂತ ಹೇಳಿ. ನೀನ್ ಯಾರಯ್ಯ? ನೀನ್ ಯಾವಾಗ ಬಂದ? ಅವನಲ್ಲಯ್ಯ? ಅವನೇ ನಾನು. ಹೌದಾ? ಹಂಗಾರಿ ವೇಷ? ಬೆಳಿಗ್ಗೆಯಿಂದ ಸಂಜೆವರೆಗೂ ಮೇಕಪ್, ರಾತ್ರಿ ಆದ್ರೆ ತಲೆ ಮೇಲೆ ಚಾಪು ಊಟು. ನಮಸ್ಕಾರ ಕಣ್ಣಣ್ಣ. ಬೇಗ ಬಾರೋ, ಎಷ್ಟೊತ್ತ ಕಾಯೋದು? ಏನ್ ಭಕ್ತರ ನಿನ್ಗೋಸ್ಕರ ಕಾಯ್ತಾ ಇರ್ತಾರ ಭಿಕ್ಷೆ ಹಾಕಕ್ಕೆ? ಬಂದೇ ಇರೋ. ನೀನ್ ಬರೋದ್ 10 ನಿಮಿಷ ಲೇಟ್ ಆಗಿದ್ರೆ ಸೀಟ್ ನಂಬರ್ 2 ನಾ ಬೇರೆ ಆಟ್ ಮಾಡ್ಬಿಡ್ತಿದ್ದೆ. ಇಡಿಯಟ್. ಎಷ್ಟಪ್ಪ ಮೀಟ್ರು? 38 ರೂಪಾಯಿ 70 ಪೈಸಾ. 100 ರೂಪಾಯಿ. ಹಲೋ, ಎಕ್ಸ್ಕ್ಯೂಸ್ ಮೀ ಚಿಲ್ರೆ. ಕೀಪ್ ಇಟ್ ಯುವರ್ ಸೆಲ್ಫ್. ಕೃಷ್ಣ. ಆಟೋ. ನಮಸ್ಕಾರ ಸರ್. ಎಲ್ಲಿ ಸರ್? MG ರೋಡ್. ವೈನಾಡ್ ಸರ್. ಸರ್, ಈ ಹಿಂದೆ ಬ್ರಿಟಿಷ್ನವ್ರು ಇದ್ರಲ್ಲ, ಅವರು ಈ ತರ ಡ್ರೆಸ್ ಎಲ್ಲ ಹಾಕೋರಂತೆ. ಅವ್ರು ನಾನು ನೋಡೇ ಇರಲಿಲ್ಲ ಸರ್. ಸರ್, ಈ ರೀತಿ ಡಿಸಿಪ್ಲಿನ್ ಇರಲ್ಲ, ಈ ರೀತಿ ಡ್ರೆಸ್ ಹಾಕೋರ್ನ ನಾನು ಇವತ್ತೇ ಸರ್ ನೋಡಿದ್ದು. ಸರ್, 2 ನಿಮಿಷ ಸರ್. ನೆಕ್ಸ್ಟ್ ಸ್ವಲ್ಪ ಜರ್ಕ್ ಬಿಡಿತಾ ಇದೆ. ಯಾಕೆಂದ್ರೆ ನಿಮ್ಮಂತವ್ರು ನನ್ನ ಆಟೋಲ್ ಕುತ್ಕೊಂಡಾಗ ಕುಡ್ತೀರ ಅಳ್ಳಾಡಬಾರ್ದಲ್ಲ. 2 ನಿಮಿಷ ಸರ್. 2 ನಿಮಿಷ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ, ಎಂತ ಪ್ಯಾಸೆಂಜರ್ ಕೊಟ್ಟಿಯ ತಂದೆ. ಒಳ್ಳೆ ಗಿರಾಕಿ ಸಿಕ್ಕಾಗ ಇದು ಬೇರೆ. ಏನಯ್ಯ ಇದು? ಆಟೋ ತಿಳ್ಕೊಂಡು ಬಾರ ತಿಳ್ಕೊಂಡು? ಇದು ಆಟೋನು ಹೌದು, ಬಾರು ಹೌದು. ಇಲ್ಲಿಂದ ಆ ಕಡೆಗೆ ಆಟೋ, ಇಲ್ಲಿಂದ ಈ ಕಡೆಗೆ ಬಾರ್. ಯೋ, ನನ್ನ ಆಟೋ ಕುಡಿ ಬರ್ತಾರಯ್ಯ. ಸೀರೆಟ್ ಸೇಲ್ ಬರೆದು ಅಂತ ಬೋರ್ಡ್ ಹಾಕ್ತಾರೆ, ಕುಡಿ ಬರೆದು ಅಂತ ಬೋರ್ಡ್ ಹಾಕ್ತಿದ್ಯಾ? ನಾಳೆಯಿಂದ ನಿಮ್ಮಂತರ ಬರ್ತಾರೆ ಅಂತ ದೊಡ್ಡ ಬೋರ್ಡ್ ಬರ್ಸ್ ಹಾಕ್ತೀನಿ. ಯೋ, ಕುಡಿ ಬರ್ತಾರಯ್ಯ. ಕುಡಿತಾ ಕೂತ್ಕೊಂಡ್ರೆ ನನ್ನ ಆಟೋ ಪೊಲೀಸ್ ಕರ್ತಾರೆ ಕಡೆಯ. ಪೊಲೀಸ್ನವ್ರಂತೆ ಹೋಗಯ್ಯ. ಅಲ್ಲಿ ಕೂತ್ಕೊಂಡು ಕುಡ್ದು ಆಟೋ ಓಡಿಸಿದ್ರೆ ಪೊಲೀಸ್ನವ್ರು ಹಿಡಿತಾರೆ. ಆದ್ರೆ ಇಲ್ಲಿ ಕೂತ್ಕೊಂಡು ಕುಡಿದ್ರೆ ಹಿಡಿಯಲ್ವೇ? ಅಲ್ಲ ಕಡೆಯ, ನಿನ್ ಡ್ರೆಸ್ ನೋಡಿ ಒಳ್ಳೆ ಪುಣ್ಯಾತ್ಮ ಸಿಕ್ಕದಪ್ಪ ಅಂತ ದೇವ್ರಿಗೆ ಕೈ ಮುಗಿದೆ. ಬೆಳಿಗ್ಗೆ ಬೆಳಿಗ್ಗೆ ನನ್ಗೆ ಯಾಕೆ ಕಟ್ಬಿಟ್ಟೆ ನೀನು? ಫೈರ್ ಸ್ಟೇಷನ್ ಕ್ಲೋಸ್. ಈಗ ರೆಸ್ಟೋರೆಂಟ್ ಸೆಕ್ಷನ್ ಓಪನ್. ಅಣ್ಣ, ಊಟ ಮಾಡ್ದ ಅಣ್ಣ? ಇನ್ನೂ ಇಲ್ಲ. ಇನ್ನೂ ಇಲ್ವಾ? ಬಿಸಿಬೇಳೆ ಬಂದು ತಿಂತ್ಯಾ? ಬಿಸಿ ಬೇಡ ಮತ್ತ ಕೊಡಪ್ಪ. ಅಲ್ಲ, ಬಿಸಿಬೇಳೆ ಬಂತು. ಬೇಡಪ್ಪ, ಕಲಿತು. ಬೇಳೆ ಬಂತು. ಬನ್ನಿ ಅಮ್ಮ, ಬನ್ನಿ. ಆಸ್ಪತ್ರೆಗೆ ಹೋಗ್ಬೇಕಾ? ಎಲ್ಲಿರುವ? ಹುಷಾರು, ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗಮ್ಮ. ಮೆಲ್ಲಿಗೆ. ಹುಷಾರಮ್ಮ. ಹೊಟ್ಟೆ ನೋವು ತಡೆಯಕ್ಕಾಗ್ತಿಲ್ಲ. ಮುಚ್ಚ ಬಾಯಿ. ಬಾಯಿ ಮುಚ್ಚೆ. ಯಾಕಮ್ಮ ಬಸ್ ರೆಂಗ್ಸ್ ನಿಂಗೆಲ್ಲ ಬೈತಾ ಇದೀಯಾ? ಇಲ್ಲ, ಮುದ್ದಾಡ್ತಾರೆ ಇವ್ಳು ಮಾಡ್ಕೊಂಡಿರೋ ಕೆಲ್ಸಕ್ಕೆ. ಆಯ್ತಾ, ನಾನದು ಶ್ರೇಷ್ಠವಾದ ಪದವಿ. ಅದ್ ಸಿಗ್ಲಿ ಅಂತ ಎಷ್ಟೋ ಜನ ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಅಂತದ್ರಲ್ಲಿ ನೀನೇನ್ ತಾಯಿನಾ ಇಲ್ಲ ಅತ್ತೇನಾ? ಯಾಕೆ ಮದನ ಸುಮ್ಕೆ ಕೇಳ್ದೆ. ಸರಿ, ಆಸ್ಪತ್ರೆ ಬಂದ್ ಹೇಳಿ. ಹುಷಾರಮ್ಮ, ಹುಷಾರು. ನಿಧಾನ ನಿಧಾನ. ಹುಷಾರಮ್ಮ. ಎಷ್ಟಾಗೈತಪ್ಪ ಮೀಟ್ರು? ಇಲ್ಲಮ್ಮ, ನನ್ನ ಆಟ ಇರದೆ ಹೆರಿಗೆ ಉಚಿತ ಕಣಮ್ಮ. ಹುಷಾರು. ಅವಳು ಹುಷಾರಾಗಿದ್ದಿದ್ರೆ ಯಾಕೆ ಹಿಂಗಾಯ್ತಿತ್ತು? ಒಂದ್ ರಾತ್ರಿಗೆ 2000 ರೂಪಾಯಿ ಅಂತ ಫಿಕ್ಸ್ ಮಾಡಿ ಕಳ್ಸಿದ್ರೆ ಪಿಪಿ ಹಾಕೊಳ್ದೆ ಮೈ ಮರೆತ್ಲು. ಈಗ ಮೈ ಬರ್ಸ್ಕೊಂಡವಳೆ. 6 ತಿಂಗಳಿಂದ ಸಂಪಾದನೆನೂ ಇಲ್ಲ, ಈಗ ಇದ್ ಬೇರೆ ಕೇಡು. ನಡೆಯಲ್ಲ ಅಂದ್ರೆ ಡಗಾರು. ಈ ತಿಂಗಳಲ್ಲಿ ಸಾಲನೇ ರಿಕವರಿ ಆಗ್ಲಿಲ್ಲ. ನಮಸ್ಕಾರ ಅಣ್ಣ. ಅದು ಅದು ನನಗ್ ಗೊತ್ತು. ಅಣ್ಣ 100 ರೂಪಾಯಿ ಸಾಲ ಕೊಡು ಅಂತೀಯಾ?
ಇಲ್ಲ ಅಂದ್ರೆ 50 ಆದ್ರೂ ಕೊಡು ಅಂತೀಯ, ಅದು ಇಲ್ಲ ಅಂದ್ರೆ 10 ಆದ್ರೂ ಕೊಡು ಅಂತೀಯ, ಅದು ಇಲ್ಲ ಅಂದ್ರೆ ಎಷ್ಟಿದ್ರೆ ಅಷ್ಟು ಕೊಡು ಅಂತೀಯ. ಈ ಸರಿ ಹಂಗ ಆಗೋದಿಲ್ಲ. ನನಗೆ 500 ರೂಪಾಯಿ ಕಂಪಲ್ಸರಿ ಸಾಲ ಕೊಡ್ಲೇಬೇಕು. ಅದಕ್ಕಿಂತ 1 ಪೈಸಾ ಕಡಿಮೆ ಆದ್ರೂ ನನಗೆ ಬೇಡ. ಅಲ್ಲ, ಹಳೆ ಸಾಲನೇ ಕೊಟ್ಟಿಲ್ಲ, ಸರಿ ಈ ಸಾರಿ ಏನು ಕಂಪಲ್ಸರಿ 500 ರೂಪಾಯಿ? ಬಡ್ಡಿ ಬಂಗಾರನ ಹತ್ರ 5,000 ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೀನಿ. ಅವಳಿಗೆ 500 ರೂಪಾಯಿ ಬಡ್ಡಿ ಕಟ್ಟಬೇಕು. ಅವಳಿಗೆ 500 ರೂಪಾಯಿ ಬಡ್ಡಿ ಕಟ್ಟಿದ್ರೆ 1,000 ರೂಪಾಯಿ ಮತ್ತೆ ಸಾಲ ಕೊಡ್ತಾಳೆ. ಅದ್ರಲ್ಲಿ ನಿಮಗೆ ಅಸಲು ಬಡ್ಡಿ ಸೇರಿ 550 ರೂಪಾಯಿ ಕೊಟ್ರೆ ನನ್ನ ಹತ್ರ 450 ರೂಪಾಯಿ ಉಳಿತದೆ. 1 ಗಂಟೆಗೆ 50 ರೂಪಾಯಿ ಬಡ್ಡಿ ಬರ್ತದೆ ನಿಮ್ಗೆ. ಹೆಂಗೆ ಕಂಟ, ನಿನ್ ಜೀವನ ಪೂರ್ತಿ ಸಾಲ ಮಾಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೊಟ್ಟು ತಗೊಳ್ಳೋದೇ ಆಯ್ತಲ್ಲೋ. ಏನ್ ಮಾಡೋದಣ್ಣ, ಜೀವನ ನಡಿಬೇಕಲ್ಲ. ನೀನ್ ಹೆಂಗ್ ಫೈನಾನ್ಸ್ ಇಟ್ಕೊಂಡು ವ್ಯವಹಾರ ಮಾಡ್ತಿದೀಯೋ ಹಂಗೆ ನಾನು ಸಾಲ ತಗೊಳ್ಳೋದು ಕೊಡೋದು, ಸಾಲ ತಗೊಳ್ಳೋದು ಕೊಡೋದು, ಹಂಗೆ ವ್ಯವಹಾರ ಮಾಡ್ತಾ ಇದ್ದೀನಿ. ಹೌದಾ? ಹೌದು. ಎಲ್ಲಿ ನನ್ ಸಾಲ? ಯಾಕೆ ಮಾಡ್ತಾ ಇದೀರಾ? ಸಾಲ ಸಾಲ ಈಸ್ಕೊಂಡು ಎಷ್ಟು ದಿವಸ ಆಯ್ತು. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ 1000 ಸಾರಿ ಸತಾಯಿಸ್ತಾನೆ ಇವನು. ಅದು ಅಲ್ರಿ ಈಗ 500 ರೂಪಾಯಿ ಬೇರೆ ಕಿತ್ಕೊಂಡ್ ಬಂದವನೆ. ನೀನ್ ಯಾಕೋ ಕಿತ್ಕೊಂಡೆ? ಅಷ್ಟ ಕಣ, ನಾನೇನ್ ಕೊಡಂಗಿಲ್ಲ ಅಂತ ಹೇಳ. ಈಗಲೂ ಕೊಡ ಕಡೆ ಇದೀನಿ. ಇದೇನು ಇಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಿ? ಹೆಂಗ ಕೊಡ್ತೀಯಾ? ಅವ್ನು ಕೊಡ್ತಾನೆ, ನಾನು ಕೊಡ್ತೀನಿ. ನನ್ನ ಮಗನೇ, ನೀನೇ ದೊಡ್ಡ ಸಾಲಗಾರ. ನೀನ್ ಯಾವಾಗ ಕೊಟ್ಟಿದ್ಯಾ ಸಾಲ? ಅವ್ನು ನಿನ್ ಕೊಡಕ್ಕೆ? ಯಾವ ಆ ದೇವ್ರು ನನಗೆ ಕೊಡ್ತಾನೆ. ಅವ್ನು ಕೊಟ್ರೆ ನಾನ್ ನಿನಗೆ ಕೊಡ್ತೀನಿ. ಅವನ್ ನಿನಗೆ ಕೊಡ್ಲಿಲ್ಲ ಅಂದ್ರೆ ನೀನ್ ನನಗೆ ಕೊಡಲ್ಲ. ನಾನ್ ನಿನ್ಗೆ ಏನ್ ಕೊಡ್ತೀನಿ? ಏನ್ ಕೊಡ್ತೀಯಾ? ಮಾತು. ಲಾಟ್ರಿ ಹೊಡ್ಬಿಟ್ಟೈತೆ. ಹೌದಾ? ನಿಮ್ ಮನುಷ್ಯ ಇದ್ದೀನಿ. ಅಲ್ಲ, ಅವನು ನಮಗ್ ಮನುಷ್ಯ ತಾನೆ. ಒಳ್ಳೆ ದನ ಓಡಿಸ್ಕೊಂಡು ಬರ್ತಿರಲ್ಲ. ಅವ್ನು ಲಾಟ್ರಿ ಬಂದಿದೆಯಲ್ಲ, ನಿಮ್ ದುಡ್ಡು ಬಿಸಾಕ್ತಾನೆ ಹೋಗಿ. ನಮ್ಗೆ ಈಗಲೇ ಬಿಸಾಕ್ಬೇಕು. ಅವ್ನು ಬ್ಯಾಂಕ ಲಾಟ್ರಿ ರೇಟ್ ತಗೊಳ್ಬೇಕು, ಏಜೆಂಟ್ ಕೊಡ್ಬೇಕು. ಅವ್ನು ದುಡ್ಡು ಕೊಟ್ಟು ತಗೊಂಡು ನಿಮ್ ಮುಖ ಬಿಸಾಕ್ತಾನೆ. ಹೋಗ್ರಯ್ಯ, ಸ್ವಲ್ಪ ತಡ್ಕಳಯ್ಯ. ತಗೊಳ್ಳ ಎಷ್ಟು ಗಂಟು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಕೇಳ್ತೀನಿ. ಸರಿ ಬರ್ಕೊ. ಈಗ ಒಬ್ಬೊಬ್ಬರಾಗ ಹೇಳಿ ಯಾರ್ಯಾರ್ದು ಎಷ್ಟು ಕೊಡ್ಬೇಕು ಅಂತ. ನಿಂದಷ್ಟ? ಬಡ್ಡಿ ಎಲ್ಲ ಸೇರಿ 2,225 ರೂಪಾಯಿ. ಬರ್ಕೊಳ. ನಿಂದು? ನಂದೆಲ್ಲ ಸೇರಿ 3,670 ರೂಪಾಯಿ. ಬರ್ಕ. ನಿಂದು? 4,368 ರೂಪಾಯಿ 75 ಪೈಸಾ. ಅದೇ 75 ಪೈಸಾ. ಅದು ಮಿನಿಟ್ ಬಡ್ಡಿ. ನಾನು ನಿಮಿಷಕ್ಕೂ ಬಡ್ಡಿ ಲೆಕ್ಕ ಹಾಕ್ತೀನಿ. ಓಹೋ, ಮೀಟರ್ ಬಡ್ಡಿ. ಶ್ರೀಕಂಠು, ನನ್ನ ಆಟೋಮೀಟರ್ಗಿಂತ ಇವ್ನ್ ಮೀಟರ್ ಫಾಸ್ಟ್ ಓಡ್ತೀನಿ. ಹಾಳಾಗೋಗ್ ಕಳ್ಳಿ. ಈಗ ಎಷ್ಟಾಯ್ತು ಲೆಕ್ಕ ಹಾಕು. 17,540 ರೂಪಾಯಿ 75 ಪೈಸೆ. ನಾಳೆ ಬೆಳಿಗ್ಗೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ನೀವೆಲ್ಲರೂ 1 by 1 ಬಂದು ಕ್ಯೂ ನಿಂತ್ಕೊಳ್ಳಿ, ಆಯ್ತಾ? ಇದೇ ನಮ್ ಶ್ರೀಕಂಠ ಕೈಲಿ. ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅದ್ರಲ್ಲಿ ಮುಕ್ಕದೆ ಅಲ್ಲಬಕ್ ಅಂತ ಬಿಸಾಕ್ತೀನಿ. ಹೆಂಗೆ ಏನಂತ ಶ್ರೀಕಂಠ? ಇನ್ನು ಯಾಕ್ರೆ ಇಲ್ಲಿ ನಿಂತ್ಕೊಂಡಿದ್ರ? ಕಳ್ಸ್ಕೊಂಡ್ರಯ್ಯ. ಕಳ್ಸ್ಕೊಂಡ್ರ ಇಲ್ಲಿಂದ. ಹಂಗೆ ನಿಂತ್ಕೊಂಡವ್ರೆ. ಹೆಂಗೆ ಶ್ರೀಕಂಠ? ಜನಕ್ಕೆ ನನ್ನ ಬಗ್ಗೆ ಸ್ವಲ್ಪ ಮರ್ಯಾದೆ ಇದೆ ಅಲ್ವಾ? ಎಲ್ಲ ಅಲ್ಪರು ಕಡೆಯ ಮನುಷ್ಯತ್ವದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನಮ್ಮ ತಾಯಾಣಿ ಗಲಾಟೆ ಟಿಕೆಟ್ ಕೊಡಿ. ಇವತ್ತು ರೋಡ್ ಮುಕ್ತ ಅದೇ ಕೊಡಿಲಿ. ಎಷ್ಟು ಬಂದಿದೆ ಅಂದ್ರೆ? 5 ರೂಪಾಯಿ. ಇದನ್ನ ಯಾಕೋ ಮೊದ್ಲೇ ಹೇಳಿಲ್ಲ. ನೀನ್ ಕೇಳಿದ್ಯಾ? ಇಲ್ಲ. ಲಾಟ್ರಿಲಿ ಬಹುಮಾನ ಬಂದಿದೆ ಅಂತ ಹೇಳಿದ್ ನೀವು ಹೊರತು ಎಷ್ಟು ಅಂತ ಹೇಳಿದ್ನ?